Vishwam Vande Jagadguru. Hari Om. Welcome, my all beautiful souls. Welcome to Rich World. ಎವ್ರಿಥಿಂಗ್ ಈಸ್ ಎನರ್ಜಿ, ಎನರ್ಜಿ ಈಸ್ ಎವ್ರಿಥಿಂಗ್. ಇವತ್ತು ನಾವು ಒಂದು ಲವ್ ರಿಲೇಶನ್ಶಿಪ್ ಬಗ್ಗೆ ರೀಡಿಂಗ್ನ ಮಾಡೋಣ. ಓಕೆ, ಸೊ ನನ್ನ ಹೆಸರು ಅಂಜನಿ. ಇವತ್ತಿನ ಟ್ಯಾರೋ ಗೈಡೆನ್ಸ್ ಬಂದು ನಿಮಗೆ ಒಬ್ಬ ವ್ಯಕ್ತಿಯಿಂದ ವ್ಯಾಲೆಂಟೈನ್ಸ್ ಡೇಗೆ ಪ್ರಪೋಸ್ ಬರುತ್ತಾ, ಅವರು ನಿಮ್ಮನ್ನ ಪ್ರೀತಿಸ್ತಿದಾರಾ ಇಲ್ವಾ, ಇನ್ನು ನಿಮಗೆ ತುಂಬಾ ಕನ್ಫ್ಯೂಷನ್ಸ್ ಇರ್ಬೋದು. ಓಕೆ, ನಿಮ್ಮ ಲವ್ ಸ್ಟೋರಿ ರಿಲೇಶನ್ಶಿಪ್ ಅಲ್ಲಿ ಅವೆಲ್ಲದಕ್ಕೂ ಒಂದು ಬ್ಯೂಟಿಫುಲ್ ಗೈಡೆನ್ಸ್ನ ಕೊಡುತ್ತೆ ಇವತ್ತು ಟ್ಯಾರೋಟು. ಓಕೆ, ಸೊ ಒಬ್ಬ ವ್ಯಕ್ತಿನ ನಿಮಗೆ ನಿಮ್ಮ ಸೋಲ್ಮೇಟ್ ಅಲ್ವಾ ಅಂತ ನೀವು ಕನ್ಫ್ಯೂಷನ್ ಅಲ್ಲಿರುವಂತಹ ಒಬ್ಬ ವ್ಯಕ್ತಿನ ನೀವಿವತ್ತು ಓಕೆ ನೆನೆಸ್ಕೋಬೇಕಾಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಮನಸ್ಸಲ್ಲಿ ಹೇಳ್ಕೊಳ್ಳಿ. 1 ಕಾರ್ಡ್ನ ಸೆಲೆಕ್ಟ್ ಮಾಡಿ. ಅವರ ಫೀಲಿಂಗ್ಸ್, ನಿಮ್ಮ ಫೀಲಿಂಗ್ಸ್, ಹಾಗೆ ನಿಮ್ಮ ಲವ್ ಸ್ಟೋರಿ ಏನಾಗ್ಬೋದು, ಪ್ರತಿಯೊಂದಕ್ಕೂ ನಾವಿವತ್ತು ಟ್ಯಾರೋಟಿಂದ ಗೈಡೆನ್ಸ್ ತಗೊಳ್ಳೋಣ. ಇಲ್ಲಿ ದ ಲವರ್ಸ್ ಕಾರ್ಡ್ ಇದೆ, ನೈಟ್ ಆಫ್ ಕಪ್ಸ್ ಇದೆ, ದ ಸ್ಟಾರ್ ಕಾರ್ಡ್ ಇದೆ. ಓಕೆ, ಸೊ 1 ಕಾರ್ಡ್ನ ಸೆಲೆಕ್ಟ್ ಮಾಡಿ ಯೂನಿವರ್ಸ್ ಇಂದ ನಿಮ್ಮ ಲವ್ ರೀಡಿಂಗ್ ಏನಿದೆ ಅಂತ ನೋಡೋಣ. ಎಸ್, ಸೆಲೆಕ್ಟ್ ಮಾಡಿದ್ದೀರಲ್ವಾ? ಸೊ ಎಸ್, ಫಸ್ಟ್ ಕಾರ್ಡ್ನ ನೋಡೋಣ. ಸೊ ಫಸ್ಟ್ ಇಲ್ಲಿ ಲವರ್ ಕಾರ್ಡ್ ಅಂತ ಬಂದಿದೆ. ಲವರ್ಸ್ ಇದು ಒಂದು ಸೋಲ್ಮೇಟ್ ಎನರ್ಜಿನ ತೋರಿಸುತ್ತೆ. ಪಾಸ್ಟ್ ಲೈಫ್ ಲವ್ ಸ್ಟೋರಿ ನಿಮ್ಮದು. ಸೊ ನೀವು ಲಾಸ್ಟ್ ಜನ್ಮದಲ್ಲಿ ಅಥವಾ ಯಾವುದಾದ್ರೂ ಒಂದು ನಿಮ್ದು ಫಸ್ಟ್ ಜನ್ಮ ಅಲ್ಲ ಅನ್ಕೊಳ್ಳಿ. ಓಕೆನಾ, ತುಂಬ ಲೈಫ್ಸ್ ನಿಮ್ದಿರುತ್ತೆ. ಅದರಲ್ಲಿ ನೀವು ಹೇಳಿರ್ಬೋದು, ಸೊ 7 ಜನ್ಮಕ್ಕೂ ನೀನು ನನ್ನ ಪಾರ್ಟ್ನರ್ ಆಗಿರಬೇಕು, ಅಥವಾ ನೆಕ್ಸ್ಟ್ ಜನ್ಮದಲ್ಲಾದರೂ ನಾವಿಬ್ರು ಒಂದಾಗೋಣ ಅಂತ ನೀವು ಹೇಳಿರಬೇಕು. ಅದಕ್ಕೆ ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ. ನೀವೇನು ನಂಬ್ತಿದ್ದೀರಾ, ಇವರು ನಮ್ಮ ಸೋಲ್ಮೇಟ್, ನಮ್ಮನ್ನ ಮದುವೆ ಆಗೋರು ಇವರೇ, ಓಕೆನಾ, ನನಗೆ ಇವ್ರಂದ್ರೆ ತುಂಬ ಇಷ್ಟ ಅಂತ, ಅದು ನಿಮ್ಮ ಸೋಲ್ ಡಿಸೈಡ್ ಮಾಡಿರೋ ಅಂಥದ್ದು. ಓಕೆನಾ, 100%, 1000% ನಿಮಗೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ನೋಡಿ, ಪಕ್ಷಿ ಕೂಡ ಸೌಂಡ್ ಮಾಡ್ತಿದೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಇದು ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯಿಸಿರ್ತಾರೆ ಅಂತಾರಲ್ವಾ, ಹಾಗೆ ಇದು ನಿಜ ಅಂತ ತೋರಿಸ್ತಿದೆ. ನೀವೊಂದು ಕರೆಕ್ಟ್ ಆದ ವ್ಯಕ್ತಿನ ಪ್ರೀತಿಸಿದ್ದೀರಾ ಅಂತ ಈ ಕಾರ್ಡ್ ಹೇಳುತ್ತೆ, ದ ಲವರ್ ಕಾರ್ಡ್. ಓಕೆ, ಸೊ ನೋಡೋಣ ಮತ್ತಷ್ಟು ಕಾರ್ಡ್ಸ್ ನೋಡೋಣ, ಇದಕ್ಕೆ ಏನಂತ ಬರ್ಬೋದು. ಲವರ್ ಕಾರ್ಡ್ ಎನರ್ಜಿಗೆ ಹೋ 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 ವಾವ್, ನನಗೆ ಇಲ್ಲಿ ತುಂಬಾನೇ ಮೀನಿಂಗ್ಸ್ ಗೊತ್ತಾಗ್ತಿದೆ ಕಾರ್ಡ್ಸ್ ಅಲ್ಲಿ. ಓಕೆ, ವಾವ್, ಆಕ್ಚುಲಿ ಓಕೆ, ಹುಡುಗಿ ನೋಡಿದ್ರಿ ಇಷ್ಟ ಆಯ್ತು, ಹುಡುಗ ನೋಡಿದ್ರಿ ಇಷ್ಟ ಆಯ್ತು, ಓಕೆ ಮದುವೆ ಆಗೋಣ ಹಂಗಲ್ಲ ಈ ಕಾರ್ಡ್ಸ್. ಓಕೆನಾ, ತುಂಬಾನೇ ಒಂದು ಮೂವಿ ಮಾಡೋ ಲವ್ ಕಾರ್ಡ್ಸ್ ಬಂದಿದ್ದಾವೆ ಅಲ್ಲಿ. ಓಕೆ, ಸೊ ಈ ಕಾರ್ಡ್ಸು ಇಲ್ಲಿ ಕಲೆಕ್ಟ್ ಆಗಿರೋದನ್ನ ನಾವು ನೋಡ್ಬೋದು ಅಲ್ವಾ? ಎಸ್, ಸೊ ನೋಡಿ ಒಂದೊಂದಾಗೆ ಹೇಳ್ತೀನಿ ನಾನು. ಸೊ 4 ಆಫ್ ಕಪ್ಸ್ ರಿವರ್ಸ್ ಬಂದಿದೆ, ಅಂದ್ರೆ ನಿಮ್ದೊಂದು ಓಕೆನಾ, ನಿಮ್ದು ಇಷ್ಟು ದಿನ ಏನಿತ್ತು ಕನ್ಫ್ಯೂಷನ್ಸ್ ನಿಮ್ಮ ಲವ್ ಸ್ಟೋರಿಯಲ್ಲಿ, ಅದು ಬದಲಾಗುತ್ತೆ. ಓಕೆ, ಸೊ ಇಷ್ಟು ದಿನ ನಿಮ್ಮ ಲವ್ ಸ್ಟೋರಿಯಲ್ಲಿ ಯಾವ ರೀತಿ ಕನ್ಫ್ಯೂಷನ್ಸ್ ಇತ್ತು, ಸೊ ಇವ್ರು ಸಿಗ್ತಾರಾ ಸಿಗಲ್ವಾ, ಕೆಲವೊಂದ್ಸಲ ಹೌದು ಇವರೇ ನಮ್ಮ ಸೋಲ್ಮೇಟ್ ಅಂತ ನೀವ್ ಅನ್ಕೊಂಡಷ್ಟು ಹ್ಯಾಪಿಯಾಗಿ ಇದ್ದಿಲ್ಲ ಇಷ್ಟು ದಿನ, ಒಂದು ಮ್ಯಾರೇಜ್ ಎನರ್ಜಿ ಸರಿಯಾಗಿ ಕನೆಕ್ಟ್ ಆಗಿರ್ಲಿಲ್ಲ, ಸಮಥಿಂಗ್ ಸರ್ಪದೋಷ ಇದೆ, ಕುಜದೋಷ ಇದೆ, ಸೊ ಅದರಿಂದ ಬಿಡುಗಡೆ ಆಗುತ್ತೆ. ಓಕೆನಾ, ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ, ಯಾಕಂದ್ರೆ ಈ ಕಾರ್ಡು ರಿವರ್ಸ್ ಬಂದಿದೆ. ಸೊ ನಿಮ್ಮ ಕರ್ಮ, ಒಂದು ಕಾರ್ಮಿಕ್ ಬದಲಾವಣೆ ಆಗುತ್ತೆ ಇಲ್ಲಿ ನಿಮ್ಮ ರಿಲೇಶನ್ಶಿಪ್, ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂತಹ ಪ್ರಾಬ್ಲಮ್ಗೆ, ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಅಷ್ಟೇ ಆಗ್ದಿರಾ, ಓಕೆ, ಸೊ ಇದೊಂದು ಒಬ್ಬ ನ್ಯೂ ಪರ್ಸನ್ ನಿಮ್ಗೆ, ಇವಾಗ ನೀವು ಆಲ್ರೆಡಿ ಒಂದು ಬ್ರೇಕಪ್ ಆಗಿದ್ರೆ ಓಕೆನಾ, ಅದರ ಮುಗೀತು ಆ ಸ್ಟೋರಿ ಅಂತ ನಾನು ನೋಡ್ತಿದ್ದೀನಿ. ನಿಮ್ಗೆ ಒಂದು ಹೊಸ ಹೊಸ ಲವ್ ಬರುವಂತಹ ಚಾನ್ಸಸ್ ಇಲ್ಲಿ ತುಂಬಾ ಬಂದಿದೆ. ನೋಡಿ, ಕಿಂಗ್ ಆಫ್ ಪೆಂಟಿಕಲ್ಸ್, ವೆಲ್ ಸೆಟಲ್ಡ್. ಓಕೆ, ಈ ವ್ಯಕ್ತಿ ಮನಿ, ಓಕೆನಾ, ಒಂದು ಜಾಬ್, ಓಕೆನಾ, ಇಲ್ಲಿ ಚೇರ್ ಇದೆ, ಒಂದು ಸಿಂಹಾಸನ ರೀತಿ ಅಲ್ವಾ, ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಹೇಳ್ತೀವಿ. ಒಂದು ತುಂಬಾ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ನಿಮ್ಮ ಬ್ರೇಕಪ್ ಸ್ಟೋರಿಯಲ್ಲಿ ಇಲ್ಲದೆ ಇರುವಂತದ್ದು ಈ ವ್ಯಕ್ತಿಯಲ್ಲಿ ನೀವು ನೋಡ್ಬೋದು.
ಕೆಲವೊಂದು ಕಾರಣಗಳಿಂದ ನೀವು ಆ ವ್ಯಕ್ತಿನ ಬಿಟ್ಟಿದ್ದೀರಾ ಪಾಸ್ಟ್ ಲೈಫ್ ಕರ್ಮದಿಂದ. ಬಟ್ ಈಗ ಬರೋ ವ್ಯಕ್ತಿ ಹತ್ರ ನೋಡಿ, ಇಲ್ಲಿ ಪೆಂಟಿಕಲ್ಸ್ ಇದೆ, ಓಕೆನಾ, ಅಧಿಕಾರ ಇದೆ ಈಗ ಇಲ್ಲಿ ಕೈಯಲ್ಲಿ, ಓಕೆನಾ. ತುಂಬಾ ಕಾಮ್ ಆಗಿ, ತುಂಬಾ ಪೀಸ್ಫುಲ್ ಆಗಿ, ತುಂಬಾ ಚೆನ್ನಾಗಿ ಲೈಫ್ ನ ಮೇಂಟೈನ್ ಮಾಡುವಂತವ್ರು, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಿದೆ ಕಾರ್ಡು. ಕಿಂಗ್ ಆಫ್ ನೈಟ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ, ಓಕೆನಾ. ತುಂಬಾನೇ ಪ್ರೀತಿನ ಕೊಡ್ತಾರೆ ನಿಮ್ಗೆ. ಕಪ್ಸ್ ಅಂದ್ರೆ ಎಮೋಷನ್ಸ್ ಅಂತ ಹೇಳ್ತೀವಿ. ತುಂಬಾನೇ ಪ್ರೀತಿ ಸಿಗುತ್ತೆ ನಿಮ್ಗೆ, ಓಕೆ. ಸೊ ನೀವು ಏನು ವೆಯ್ಟ್ ಮಾಡ್ತಿದ್ರಿ ಒಂದು ಲವ್ ಸ್ಟೋರಿ ಮೂವಿ ನೋಡಿ, ಇಂಥ ಲವ್ ನನ್ನ ಲೈಫಲ್ಲಿ ಬೇಕು, ನಾನು ಫೀಲ್ ಮಾಡಬೇಕು ಅಂತ ಏನು ವೆಯ್ಟ್ ಮಾಡ್ತಿದ್ರಿ ಅಂತ ಲವ್ ಫೀಲಿಂಗ್ ನಿಮ್ದು ಆಗುತ್ತೆ ಅಂತ ಟ್ಯಾರೋಟ್ಸ್ ಹೇಳ್ತಿದೆ, ಓಕೆ. ಸೊ 4 ಆಫ್ ಪೆಂಟಿಕಲ್ಸ್ ಇಲ್ಲಿ ಬಂದಿದೆ. ಸೊ ನಿಮಗೆ ಮದುವೆ ಅನ್ನೋದು ಅಷ್ಟು ಬೇಗ ಓಕೆ ಆಗೋದಿಲ್ಲ ಈ ವ್ಯಕ್ತಿ ಜೊತೆ. ನೀವೀಗ ಮನಸ್ಸಲ್ಲಿ ಯಾವ ವ್ಯಕ್ತಿನ ನೋಡ್ಕೊಂಡಿದ್ದೀರಾ ಅಷ್ಟು ಬೇಗ ನಿಮಗೆ ಮದುವೆ ಅನ್ನೋದು ಕನೆಕ್ಟ್ ಆಗೋದಿಲ್ಲ. ಇಲ್ಲಿ ನೋಡಿ 9 ಆಫ್ ಕಪ್ಸ್ ಕೂಡ ರಿವರ್ಸ್ ಬಂದಿದೆ. ಅಷ್ಟು ಬೇಗ ಮದುವೆ ಎನರ್ಜಿ ಕನೆಕ್ಟ್ ಆಗೋದಿಲ್ಲ, ಬಿಕಾಸ್ ನೀವು ಲವ್ ಲೈಫ್ನ ತುಂಬಾ ಎಂಜಾಯ್ ಮಾಡ್ತೀರಾ, ಓಕೆ. ಸೊ ತುಂಬಾ ಟೈಮ್ ತಗೊಳ್ತೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಲವ್ ಎಲ್ಲ ಓಕೆ, ಪರ್ಸನ್ ಜಾಬ್ ಓಕೆ, ಸ್ಯಾಲ್ರಿ ಓಕೆ, ಎಂಜಾಯ್ಮೆಂಟ್ ಅಲ್ಲಿ ಇದ್ದೋಗ್ತೀರಾ ನೀವು, ಓಕೆನಾ. ಬಟ್ ಏನ್ ಮಾಡ್ತೀರಾ ಅಂದ್ರೆ ಮದ್ವೆನ ಡಿಲೇ ಮಾಡ್ತೀರಾ, ಬಿಕಾಸ್ ನಿಮ್ಮ ಕೆರಿಯರ್ ಬಗ್ಗೆ ಗಮನ ಹರಿಸ್ತೀರಾ. ಈ ವರ್ಷದಲ್ಲಿ ಮದುವೆ ಆಗೋದಿಲ್ಲ, ಈ ಕಾರ್ಡ್ನ ಯಾರು ಚೂಸ್ ಮಾಡಿದ್ದೀರಾ ಅವ್ರಿಗೆ, ಓಕೆನಾ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡದೇ ಇರ್ಬೋದು, ಓಕೆ. ಡಿಲೇಸ್ ಅಂತೂ ಮಾಡ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಆದ್ರಿಂದನೇ ನೋಡಿ ಸ್ಟ್ರಕ್ ಸಿಚುವೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಪೋಸಲ್ ಆಯ್ತು, ಲವ್ ಆಯ್ತು, ಓಕೆ. ಇಬ್ಬರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಮದುವೆ ಎನರ್ಜಿ ಕನೆಕ್ಟ್ ಆಗೋ ಟೈಮ್ಗೆ ನೀವಿಬ್ರು ಮದುವೆ ಬೇಡ, ರಿಲೇಶನ್ಶಿಪ್ ಬೇಡ, ಸ್ವಲ್ಪ ದಿನ ಟೈಮ್ ತಗೊಳ್ಳೋಣ, ನಾವು ಇನ್ನೂ ಸ್ವಲ್ಪ ಮನಿನ ಮಾಡೋಣ, ಕೆರಿಯರ್ ಬಗ್ಗೆ ಫೋಕಸ್ ಮಾಡೋಣ ಅಂತ ಡಿಸೈಡ್ ಮಾಡಿರೋದ್ರಿಂದ ನಿಮಗೆ ಸ್ಟ್ರಕ್ ಸಿಚುವೇಶನ್ ಅನ್ನೋದು ಬರುತ್ತೆ, ಓಕೆ. ಸೊ ಇದು ಫ್ಯೂಚರ್ ಬಗ್ಗೆ ಹೇಳ್ತಿದ್ದೀನಿ. ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದು ಆಗಿರ್ಬೋದು, ನೀವು ನೋಡ್ತಾ ಇರೋ ಎನರ್ಜಿಗೆ ಕನೆಕ್ಟ್ ಆಗಿ. ಸೊ ಬ್ರೇಕಪ್ ಆಗ್ಬೋದು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ, ಓಕೆ. ಬಟ್ ನೋಡಿ, ಇಲ್ಲಿ ವಾಂಡ್ಸ್ ಇದೆ, ಕ್ಯಾಟ್ ಇದೆ, ನೆಗೆಟಿವಿಟಿ ಇತ್ತು, ಪ್ರತಿಯೊಂದು ಹೋಗುತ್ತೆ. ನಿಮ್ಮ ಕೈಯಾರೆ ನೀವೇ ನಿಮ್ಮ ಪ್ರೀತಿನ ಮತ್ತೆ, ಓಕೆನಾ, ರಿಯೂನಿಯನ್ ಮಾಡ್ಕೊಳ್ತೀರಾ ಅಂತ. ಕೆಲವು ದಿನ ಮಾತ್ರ, ತಾತ್ಕಾಲಿಕ ಮಾತ್ರ ನಿಮ್ಮ ಈ ನೋವುಗಳು ಎಲ್ಲ, ಓಕೆ. ಸೊ ಆಮೇಲೆ ನೀವು ಬ್ಯೂಟಿಫುಲ್ ಆಗಿ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಇದೆ, ಅಧಿಕಾರ ನಿಮ್ದೆ. ನಿಮ್ಮ ರಿಲೇಶನ್ಶಿಪ್ನ ನೀವೇ ಒಂದು ಸನ್ಫ್ಲವರ್ ರೀತಿ ಬದಲಾಯಿಸ್ಕೊಳ್ತೀರಾ. ಒಂದು ಇಲ್ಲಿ 5, 6, 7, 8 ಆಫ್ ಸ್ವಾರ್ಡ್ಸ್ ಬಂದಿದೆ, ಸ್ಯಾಟರ್ನ್ ಪ್ರಭಾವ ಇದೆ, ಓಕೆನಾ. ಕನ್ಫ್ಯೂಷನ್ಗೆ ಹೋಗ್ತೀರಾ, ಒಂದು ಬ್ರೇಕಪ್ ಆಗಿದೆ, ಸೊ ಮತ್ತೆ ಇದು ನನಗೆ ತೊಂದರೆ ಕೊಡ್ತಿದೆ, ಇದು ಮದುವೆ ಆಗೋದಿಲ್ಲ, ಮತ್ತೆ ನಾನು ಮೋಸ ಹೋಗಿದ್ದೀನಿ ಅಂತ ಅನ್ಕೊಳ್ತೀರಾ. ಬಟ್ ಇಲ್ಲಿ ನೋಡಿ 2 ಆಫ್ ಕಪ್ಸ್, ಇದು ಹುಡುಗಿ, ಇದು ಹುಡುಗ, ಕಪ್ಸ್ ಇದಾವೆ. ಇಲ್ಲಿ ಗಾಡ್, ಲಯನ್, ಓಕೆ. ಸೊ ದೇವರ ಆಶೀರ್ವಾದ ಇದೆ, ಓಕೆನಾ. ಸೊ ಇಲ್ಲಿ ಒಂದು ನರಸಿಂಹಸ್ವಾಮಿ ಅಂತ ಹೇಳ್ತೀನಿ ನಾನು, ಅಥವಾ ನಿಮ್ಗೊಂದು ಡಿವೈನ್ ಪ್ರೊಟೆಕ್ಷನ್ ಇದೆ. ಸೊ ನೆಗೆಟಿವಿಟಿ ಟು ಅಂದ್ರೆ ಇದು ಅಲ್ವಾ, ಕೋಪ, ದ್ವೇಷ ಎಲ್ಲದರ ನಂತರ ರಿಯೂನಿಯನ್ ಆಗುವಂಥದ್ದು, ಓಕೆ. ಸೊ ನೆಕ್ಸ್ಟ್ ಇಯರ್ ಅಲ್ಲಿ, ಇದು 2 ಅಂತ ಬಂದಿದೆ ಅಲ್ವಾ, ನೆಕ್ಸ್ಟ್ ಇಯರ್ ಅಲ್ಲಿ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತ ಬಿಟ್ಟು ಬರ್ತಿದೆ ಇಲ್ಲಿ, ಓಕೆ. ಸೊ ಕೆಲವೊಂದು ಮೆಸೇಜ್ ಇದೆ ನಿಮ್ಗೆ, ನೋಡೋಣ. ಸೊ ಆ ವ್ಯಕ್ತಿನ ನೆನೆಸ್ಕೊಳ್ಳಿ, ನಿಮ್ಗೆ ಇಲ್ಲೊಂದು ಬ್ಯೂಟಿಫುಲ್ ಮೆಸೇಜಸ್ ಇದಾವೆ. ವಾವ್. ಸೊ ಏನಂತ ಇದೆ, 2 hearts 1 life, ಮ್ಯಾರೇಜ್, ಓ ಮೈ ಗಾಡ್, 1 ಬ್ಲೆಸ್ಸಿಂಗ್ಸ್ ಬಂದಿದೆ ಇಲ್ಲಿ, ಓಕೆ. ಸೊ 1 ಯೂನಿವರ್ಸಲ್ ಮೆಸೇಜ್ ಇದು ನಿಮ್ದು ಸ್ಟ್ರಾಂಗ್ ರಿಲೇಶನ್ಶಿಪ್. ಸೊ ನೀವು ಯಾವಾಗ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ರಿ, ಸೊ ಅದರ ಬ್ಲೆಸ್ಸಿಂಗ್ಸ್ ಆಲ್ರೆಡಿ ನೋಡಿ ಯೂನಿವರ್ಸ್ ಕೂಡ ಬ್ಲೆಸ್ ಮಾಡ್ತಿದೆ. 1 ಬಂದಿದೆ ಇಲ್ಲಿ, ಓಕೆನಾ. ಸೊ ಯೂನಿವರ್ಸ್ ಡಿಸೈಡ್ ಮಾಡಿದೆ ನೀವಿಬ್ರು ಸೋಲ್ ಮೇಟ್ಸ್ ಅಂತ, ಓಕೆನಾ. ತುಂಬಾ ಚೆನ್ನಾಗಿದೆ ನಿಮ್ಮ ಲವ್ ಲೈಫ್, ಮ್ಯಾರೇಜ್ ಇಲ್ಲಿ, ಓಕೆ. ಸೊ ನೋಡೋಣ, ಮತ್ತಷ್ಟು ಕಾರ್ಡ್ಸ್ ನೋಡೋಣ, ನಿಮಗೆ ಯಾವ ರೀತಿ ಒಂದು ಡಿವೈನ್ ಮೆಸೇಜ್ ಇದೆ. ಎಸ್ಕೇಪ್ ಅಂತ ಬರ್ತಿದೆ, ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್ ಅಂತ ಬಿಟ್ಟು. ಸೊ ಈ ಸ್ಟ್ರಕ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಕೆಲವೊಂದು ಜವಾಬ್ದಾರಿಗಳಿಂದ, ನಿಮ್ಮ ಕೆಲವೊಂದು ಕ್ವಶನ್ಸ್ ಇಂದ, ನಿಮ್ಮ ಕೆಲವೊಂದು ಅನುಮಾನಗಳಿಂದ ಆ ವ್ಯಕ್ತಿ ದೂರ ಆಗ್ತಾರೆ ಅಂತ ಬರ್ತಿದೆ ಇಲ್ಲಿ, ಓಕೆನಾ. ಎಸ್ಕೇಪ್ ಆಗುವಂಥದ್ದು, ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಕೊಡೋಕೆ ಇಷ್ಟ ಇಲ್ದಿರಾ, ಓಕೆನಾ, ಅವರು ನಿಮ್ಮಿಂದ ದೂರ ಆಗೋ ಅಂತ ಚಾನ್ಸ್ ಯಾಕೆ ಬಂದಿದೆ ಅಂದ್ರೆ, ನಿಮ್ಮ ಪ್ರಶ್ನೆಗಳಿಗೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ರಿಲೇಶನ್ಶಿಪ್ನ ಕೆಲವೊಂದು ದಿನ ಅಷ್ಟು ಬ್ರೇಕಪ್ ಮಾಡ್ಕೊಳ್ತೀರಾ ಅಂತ ಬಂದಿದೆ ಇಲ್ಲಿ. ಮಿಸ್ಡ್ ಆಪರ್ಚುನಿಟಿ ಅಂತ ಬಂದಿದೆ, ಐ ಡಿಡ್ ನಾಟ್ ಆಕ್ಟ್ ವೆನ್ ಐ ಶುಡ್ ಹ್ಯಾವ್ ಅಂತ. ಅಂದ್ರೆ
ನಿಮ್ಗೆ ಬೇಕಾಗಿದ್ದಾಗ ಅವರ ಪ್ರೀತಿನ ತೋರ್ಸೋದಿಕ್ಕೆ ಆಗಿಲ್ಲ ಅನ್ನೋ ಭಾವನೆ ಅವರಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಅವರು ದೂರ ಹಾಕ್ತಾರೆ ನಿಮ್ಮ ಮಾತುಗಳಿಂದ, ನಿಮ್ಮ ಎಮೋಷನ್ಸ್ ಇಂದ, ನಿಮ್ಮ ಡೌಟ್ಸ್ ಗಳಿಂದ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಅವರು ಸ್ವಲ್ಪ ನಿಧಾನವಾಗಿ ಥಿಂಕ್ ಮಾಡಿ, ಓಕೆನಾ, ನೀವು ಕೇಳಿದ್ರಲ್ಲ ಅರ್ಥ ಇದೆ, ನೀವು ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡಿದೀರಾ, ಸೆಲ್ಫಿಶ್ ಆಗಿ ಯೋಚನೆ ಮಾಡಿದೀರಾ, ನನ್ ಬಗ್ಗೆ ಯೋಚನೆ ಮಾಡಿದೀರಾ, ಯಾರ ಬಗ್ಗೆ ಯೋಚನೆ ಮಾಡ್ಬೋದಾಗಿರುತ್ತೆ. ಓಕೆ, ಸೊ ಅಂತ ಡಿಸೈಡ್ ಮಾಡಿ ಅವರು ನಿಮ್ಮ ಸ್ಟ್ರಕ್ ಸಿಚುವೇಶನ್ಗೆ ಓಕೆ ಒಂದು ಆನ್ಸರ್ನ ಕೊಡೋದಿಕ್ಕೆ ಇಲ್ಲಿ ಪ್ರಯತ್ನಿಸಿದ್ದಾರೆ. ಬ್ರೋಕನ್ ಅಂತ ಬಂದಿದೆ. ಓಕೆನಾ? ಸೊ ನೀವು ಬ್ರೇಕಪ್ ಆಗ್ತೀರಾ, ಬಟ್ ನ್ಯೂ ಚಾಪ್ಟರ್. ಬ್ರೇಕಪ್ ಆದ್ರೂ ಸ್ಟ್ರಗಲ್ ಆದ್ರೂ ಒಂದು ಲೆಸನ್ ಕಲಿತೀರಾ. ಇಲ್ಲಿ ನ್ಯೂ ಚಾಪ್ಟರ್ ಅಂತ ಬಂದಿದೆ. ಮತ್ತೆ ನಿಮ್ಮ ಪ್ರೀತಿ ಹೊಸ ಅಧ್ಯಾಯನ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಟ್ಯಾರೋಟ್ಸ್ ಹೇಳ್ತಿದೆ ನಿಮ್ಗೆ. ಓಕೆ, ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಒಂದು ಟ್ವಿಸ್ಟ್ ಇರುತ್ತೆ. ನಿಮ್ಮ ಲವ್ ಚೆನ್ನಾಗಿದೆ, ಫುಲ್ ಖುಷಿ ಇದೆ, ನೀವು ತುಂಬಾ ಹ್ಯಾಪಿ ಇದ್ದೀರಾ ಅನ್ನೋ ಟೈಮ್ಗೆ ಒಂದು ಟ್ವಿಸ್ಟ್ ಬರುತ್ತೆ. ಅದೇ ಬ್ರೇಕಪ್. ಓಕೆ, ತುಂಬಾ ಡಿಪ್ರೆಷನ್ಗೆ ಹೋಗಿ ಮತ್ತೆ ನಿಮ್ಮ ಪ್ರೀತಿ ವಾಪಸ್ ಬರೋ ಅಂತದ್ದು. ನೀವು ನಿಮ್ಮ ಲವ್ನ ಹೀಲ್ ಮಾಡ್ಕೊಂತೀರಾ. ಸೊ ಇದು ನಾರ್ಮಲ್ ಪ್ರೀತಿ ಆದ್ರೆ ಜಸ್ಟ್ ಲವ್ ಮಾಡಿದ್ರಿ, ಮದುವೆ ಮಾಡ್ಕೊಂಡ್ರಿ, ಕಿಡ್ಸ್ ಆಯ್ತು, ಫ್ಯಾಮಿಲಿ ಆಯ್ತು ಅಂತ ಅನ್ಕೊಳ್ತೀವಿ. ಬಟ್ ನಿಮ್ದು ನಾರ್ಮಲ್ ಲವ್ ಸ್ಟೋರಿ ಅಲ್ಲ. ಓಕೆ, ಸೊ ನಿಮ್ದು ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ, ಅದಕ್ಕೆ ಈ ರೀತಿ ಟ್ವಿಸ್ಟ್ ಬರುವಂತದ್ದು ನಿಮ್ಮ ಲೈಫಲ್ಲಿ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಸೊ ತುಂಬಾ ಚೆನ್ನಾಗಿ ಬಂದಿದೆ ಕಾರ್ಡ್ಸ್. ಟೋಟಲ್ ಆಗಿ ನಾನು ಇಲ್ಲಿ ಏನು ನೋಡ್ತಿದ್ದೀನಿ ಅಂದ್ರೆ ನಿಮ್ಮ ಒಂದು ಹಳೆ ಪ್ಯಾಟ್ರನ್ ಲವ್ ಸ್ಟೋರಿ. ಓಕೆನಾ? ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಒಂದು ಲವ್ನ, ಆ ಲವ್ ದೂರ ಆಗಿ ನಿಮ್ಗೆ ಅದಕ್ಕಿಂತ ತುಂಬಾ ಬೆಟರ್ ಆಗಿರುವಂತಹ ಲವ್ ಬರುತ್ತೆ. ಓಕೆ, ಸೊ ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆನಾ? ಮದ್ವೆ ಡಿಲೇ ಮಾಡ್ತೀರಾ, ಅದರಿಂದಾನೇ ಬ್ರೇಕಪ್ ಆಗುತ್ತೆ ಅಂತ ಬಂದಿದೆ ನೋಡಿ. ಓಕೆ, ಆಮೇಲೆ ಅವರು ಅರ್ಥ ಮಾಡ್ಕೊಂಡು, ಓಕೆನಾ, ನಿಮ್ಮ ಫೀಲಿಂಗ್ಸ್ನ, ಡೌಟ್ಸ್ಗಳನ್ನ ಅವರು ಅರ್ಥ ಮಾಡ್ಕೊಂಡು ಅವ್ರು ಕಾಂಪ್ರಮೈಸ್ ಆಗಿ ನಿಮ್ಗೆ ಮತ್ತೆ ಕಾಲ್ ಮಾಡ್ತಾರೆ ಅಂತಂದ್ಬಿಟ್ಟು, ಮದ್ವೆ ಆಗುತ್ತೆ, ರಿಯೂನಿಯನ್ ಆಗುತ್ತೆ ಅಂತಂದ್ಬಿಟ್ಟು. ಓಕೆನಾ? ಒಂದಷ್ಟು ದಿನ ದೂರ ಇದ್ದು ಮತ್ತೆ ಒಂದಾದ್ರೇನೆ ಆ ಪ್ರೀತಿ ಬೆಲೆ ಗೊತ್ತಾಗೋದು ಅಂತೀವಲ್ವಾ, ಆ ರೀತಿ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವೆಲ್ಲ ನೋಡ್ತಿದ್ರೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದು ಫ್ಯೂಚರ್ ಅಲ್ಲಿ ಆಗುವಂತದ್ದಾಗಿರ್ಬೋದು, ಅಥವಾ ನಿಮ್ಗೆ ಆಲ್ರೆಡಿ ಲವ್ ಸ್ಟೋರಿ ನಡೆದಿದ್ರೆ ಸೊ ಈ ಸ್ಟೋರಿ ನಿಮ್ಮದಾಗಿರ್ಬೋದು ಅಂತ ನಾನು ಅನ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಓಕೆ ಸೊ ನೈಟ್ ಆಫ್ ಕಪ್ಸ್ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ನೀವು ಇಂತಹ ವ್ಯಕ್ತಿಗಾಗಿ ಒಂದು ಪ್ರಪೋಸಲ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ತುಂಬಾ ಹ್ಯಾಂಡ್ಸಮ್ ಆಗಿ, ತುಂಬಾ ಸ್ಮಾರ್ಟ್ ಆಗಿ ಟ್ಯಾಟೋಸ್ ಹಾಕೊಂಡಿದ್ದಾರೆ. ಓಕೆ, ಸೊ ಇದೊಂದು ಲವ್ ಲೆಟರ್, ಲವ್ ಮೆಸೇಜ್ ಇದೆ ನಿಮಗೆ, ಅದನ್ನ ನೋಡ್ತಿದ್ದೀನಿ ನಾನು ಇಲ್ಲಿ. ಸೊ ನೀವೊಂದು ಬೊಕೆನ ವೆಯ್ಟ್ ಮಾಡ್ತಿದ್ದೀರಾ, ಬೊಕೆಗೋಸ್ಕರ, ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ನೀವು ಹೀಗೆ ರೆಡಿಯಾಗಿ ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮ ಲವ್ನ ಹೇಳೋಣ ಅಂತ ರೆಡಿ ಆಗಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನೋಡೋಣ ನಿಮ್ಮ ಲವ್ಗೆ ಯಾವ ರೀತಿ ಒಂದು ಡಿವೈನ್ ಮೆಸೇಜ್ ಇದೆ ಅಂತ ನಾವು ಇವತ್ತು ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ನೀವು ಆ ಸ್ಟೈಲ್ನ ನೋಡಿ ಯಾವಾಗ ಇಲ್ಲಿ ಅಟ್ರಾಕ್ಟ್ ಆಗಿದ್ದೀರಾ. ಓಕೆನಾ? ಸೊ ನಿಮ್ಗೆ ಯಾವ ಎನರ್ಜಿಸ್ ಕನೆಕ್ಟ್ ಆಗಿದೆ ಇಲ್ಲಿ ಅಂತಂದ್ರೆ ದ ಡೆವಿಲ್ ಕಾರ್ಡ್ ಬಂದಿದೆ ಇಲ್ಲಿ. ಓಕೆ, ಸೊ ಡೆವಿಲ್ ಕಾರ್ಡ್ ಏನ್ ಹೇಳುತ್ತಂದ್ರೆ ನಿಮ್ಗೊಂದು ಎಚ್ಚರಿಕೆನ ಕೊಡ್ತಿದೆ. ಓಕೆನಾ? ಸೊ ಈ ವ್ಯಕ್ತಿ ಅಥವಾ ನೀವು ಹೀಗೆ ರೆಡಿಯಾಗಿ ನೀವು ಏನೋ ಒಬ್ಬ ಹುಡುಗಿನ ಚೂಸ್ ಮಾಡಿದ್ದೀರಾ ಅಥವಾ ಒಂದು ಹುಡುಗನ ಚೂಸ್ ಮಾಡಿದ್ದೀರಾ, ಅವರು ನೀವು ಅನ್ಕೊಳ್ದಷ್ಟು ಹಾನೆಸ್ಟ್ ಪರ್ಸನ್ ಅಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಅವರು ಒಂದು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರೋರಾಗಿರ್ಬೋದು, ಅಥವಾ ಸೊ ನಿಮ್ಗೆ ಮೋಸ ಆಗ್ಬೋದು. ಓಕೆನಾ? ನಿಮ್ಮ ಟ್ರೂ ಲವ್ ಏನಿದೆ ಅದಕ್ಕೆ ಮೋಸ ಆಗ್ಬೋದು ಆ ವ್ಯಕ್ತಿಯಿಂದ ಅಂತ ಡೆವಿಲ್ ಕಾರ್ಡ್ ಬರ್ತಿದೆ ಇಲ್ಲಿ. ಓಕೆನಾ? ಸೊ ಅಗೇನ್ ನೋಡಿ ಇಲ್ಲಿ ಸೊ ಸ್ವಾರ್ಡ್ಸ್, 5 ಆಫ್ ಸ್ವಾರ್ಡ್ಸ್ ಬಂದಿದೆ ಕಾರ್ಡು. ಸೊ ಈ ವ್ಯಕ್ತಿ ಮೋಸ ಮಾಡಿ ಗೆಲ್ತಿರೋ ಅಂತದ್ದು, ಅಷ್ಟೊಂದು ಪ್ರಾಮಾಣಿಕತೆ ಇಲ್ಲ. ನೀವು ಚೂಸ್ ಮಾಡಿರುವಂತಹ ವ್ಯಕ್ತಿ, ನೀವು ಪ್ರಪೋಸಲ್ಗೆ ವೆಯ್ಟ್ ಮಾಡ್ತಿರುವಂತಹ ವ್ಯಕ್ತಿ, ಅಥವಾ ನೀವು ಯಾವ ವ್ಯಕ್ತಿನ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಅಲ್ವಾ, ಒಂದು ಕಣ್ಣನ್ನ ಕ್ಲೋಸ್ ಮಾಡಿ ಒಬ್ಬ ವ್ಯಕ್ತಿನ ನೆನಪಿಸ್ಕೊಳ್ಳಿ ಅಂತ ಆ ವ್ಯಕ್ತಿ. ಓಕೆನಾ? ಸೊ ನೀವು ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನೀವು ಇದೊಂದು ಫಿನಿಶ್ ಎಂಡ್, ನಿಮ್ಮ ಜೀವನ ಮುಗ್ದೋಯ್ತು, ನಾಶ ಆಗೋಯ್ತು ಅಂತ ಹೇಳೋ ಕಾರ್ಡು. ಇದು ರಿವರ್ಸ್ ಬಂದಿದೆ. ಸೊ ನೀವು ಇವಾಗ ಆ ವ್ಯಕ್ತಿ ಬಗ್ಗೆ ಅರ್ಥ ಮಾಡ್ಕೊಂಡಿರೋದ್ರಿಂದ, ಆ ವ್ಯಕ್ತಿಯ ಒಂದು ಸೊ ನೀವು ರಾಂಗ್ ಚೂಸ್ ಮಾಡಿರೋದ್ರಿಂದ ಅದರಿಂದ ಹೊರಗಡೆ ಬರ್ತೀರಾ ಅಂತ ಈ ಕಾರ್ಡ್ ಹೇಳ್ತಿದೆ. ನೀವು ಮಾತ್ರ ಏನಾದ್ರು ಅವ್ರ ಜೊತೆ ಕನೆಕ್ಷನ್, ಒಂದು ಜೀವನ ನಡ್ಸೋದಿಕ್ಕೆ ಮುಂದೆ ಹೋದ್ರು ನಿಮ್ಗೆ ಅರ್ಥ ಆಗಿ ಓಕೆನಾ ಅವನ್ನ ಬಿಡ್ತೀರಾ ಅಂತಾನು ಹೇಳ್ತಿದೆ ಈ ಕಾರ್ಡು. ಸೊ ಇಲ್ಲಿ ನಿಮ್ಗೆ ತುಂಬಾ ಕಾಂಪಿಟೇಟಿವ್ ಆಗಿ ಬರ್ಬೋದು. ಇವರು ನಿಮ್ಮನ್ನ ಪ್ರೀತಿಸ್ತಾರ. ಓಕೆನಾ? ಅದಕ್ಕೆ ತುಂಬಾ ಬೇರೆಯವ್ರನ್ನ ಪ್ರೀತಿಸ್ಬೋದು, ಬೇರೆ ಹುಡುಗಿನ ಲವ್ ಮಾಡ್ತಿರ್ಬೋದು, ಅವ್ರಿಗೆ ಬೇರೆಯವ್ರಂದ್ರೆ ಇಷ್ಟ.
ಅಥವಾ ಗೊತ್ತಿರೋ ಹುಡುಗಿರಲ್ಲಿ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ತಾರೆ, ನನ್ನನ್ನ ಸೆಲೆಕ್ಟ್ ಮಾಡೋದಿಲ್ಲ ಅನ್ನೋ ಭಯಗಳು ನಿಮ್ಗೆ ಇದೆ ಇಲ್ಲಿ. ಓಕೆನಾ? ಸೊ ತುಂಬಾ ಆಪ್ಷನ್ಸ್ ಇದಾವೆ ಅವ್ರಿಗೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಸೊ ಇದು ಎಂಪ್ರೆಸ್ ಬಂದಿದೆ, ದ ಕಾರ್ಡ್ ಎಂಪ್ರೆಸ್ ಬಂದಿದೆ. ಓಕೆನಾ? ಸೊ ಒಂದು ಡಿವೈನ್ ಪ್ರೊಟೆಕ್ಷನ್ ನಿಮ್ಗೆ ಬೇಕಾಗಿದೆ. ಓಕೆನಾ? ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ಗೆ ಬೇಕಾಗಿದೆ. ಓಕೆ. ಸೊ ನೀವು ಒಬ್ಬ ಕ್ವೀನ್ ಆಗಿ, ಓಕೆನಾ, ನಿಮ್ಮ ಲೈಫ್ಗೆ ಒಂದು ನಿರ್ಧಾರ ತಗೊಳ್ಳೋದಿಕ್ಕೆ ಹೋದಾಗ ಅದು ನಿಮ್ಗೆ ರಿಜೆಕ್ಟ್ ಆಗಿದೆ, ಅಥವಾ ನೀವು ಮನಸ್ಸಲ್ಲಿ ನಿಮ್ಗೆ ಏನೋ ಒಂದು ಮೋಸ ಆಗ್ತಿದೆ, ರಿಜೆಕ್ಟ್ ಮಾಡಬೇಕು ಅಂತ ಅನ್ಸಿದ್ರೆ, ಓಕೆನಾ, ನಿಮ್ಮ ಇನ್ನರ್ ವಾಯ್ಸ್ ನ ಕೇಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಬಿಕಾಸ್ ನೀವೊಬ್ಬ ಕ್ವೀನ್ ಆಗಿ ಚೆನ್ನಾಗಿರ್ತೀರಾ. ಓಕೆನಾ? ಸೊ ಕಿಂಗ್ ಅಂತಾನು ಅನ್ಕೊಳ್ಳಿ. ಓಕೆನಾ? ಚೆನ್ನಾಗಿರ್ತೀರಾ. ನಿಮ್ಮ ಇನ್ನರ್ ವಾಯ್ಸ್ ನ ಕೇಳಿ. ನಿಮ್ಮ ಮನಸ್ಸು ತುಂಬಾ ಸೆನ್ಸಿಟಿವ್ ಆಗಿರುವಂತದ್ದು. ಓಕೆನಾ? ಸೊ ಈ ನೆಗೆಟಿವಿಟಿನ ತಡ್ಕೊಳ್ಳೋ ಅಷ್ಟು ಶಕ್ತಿ ನಿಮ್ಗೆ ಇಲ್ಲ ಅನ್ನೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಇಲ್ಲಿ ನೋಡಿ, 6 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ನೀವು ನಿಮ್ಮ ಸೆಲ್ಫ್ ಕೇರ್ನ ಮಿಸ್ ಮಾಡ್ಕೊಳ್ತೀರಾ. ನಿಮ್ಮ ಏನಿದೆ, ನಿಮ್ಮ ಒಂದು ಸೊ ರೆಸ್ಪೆಕ್ಟ್ ಅದು ಕಳ್ಕೊಂತೀರಾ. ಓಕೆನಾ? ನಿಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಮದುವೆ ಆಗೋದಿಕ್ಕೆ, ನಿಮ್ಮ ಫ್ಯಾಮಿಲಿಯವ್ರು ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತ ಈ ಕಾರ್ಡ್ ಹೇಳ್ತಿದೆ. ಓಕೆ. ಸೊ ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ನೀವು ಈ ಸ್ಮಾರ್ಟ್ನೆಸ್, ಈ ಸ್ಟೈಲ್ನ ನೋಡಿ ಮೋಸ ಹೋಗಬೇಡಿ ಅಂತ ನಿಮ್ಗೆ ಕಾರ್ಡ್ ಹೇಳ್ತಿದೆ. ಓಕೆ. ಸೊ ಕೆಲವೊಂದು ಕಾರ್ಡ್ಸ್ ಇದಾವೆ ಇಲ್ಲಿ, ನೋಡೋಣ ಯೂನಿವರ್ಸ್ ಇಂದ ನಿಮ್ಗೆ ಯಾವ ಒಂದು ಮೆಸೇಜ್ ಬರ್ಬೋದು. ಎಸ್, ಐ ಮಿಸ್ ಯು ಅಂತ ಬಂದಿದೆ. ಸೊ ನೀವು ಮಿಸ್ ಮಾಡ್ಕೊಳ್ಳೋದು ನಿಮ್ಗೆ ಒಳ್ಳೇದೆ. ನಿಮ್ಗೆ ಇವಾಗ ಏನ್ ಪಾಸ್ ಆಗಿದೆ ಲೈಫು, ಕನ್ಫ್ಯೂಷನ್ ಇದೆ, ನೀವ್ ಅನ್ಕೊಳ್ತಿರೋ ಹಾಗೆ ಪ್ರಪೋಸಲ್ಸ್ ಹೋಗಿ ಹಾಗೆ ಲವ್ ಸ್ಟಾರ್ಟ್ ಆಗ್ತಾ ಇಲ್ಲ, ಇದು ನಿಮ್ಮ ಒಳ್ಳೇದಿಕ್ಕೆ. ಬಿಕಾಸ್ ನೀವು ಚೆನ್ನಾಗಿರ್ಬೇಕು ಜೀವನದಲ್ಲಿ, ಅದಕ್ಕೆ ನಿಮ್ಗೆ ಈ ಪ್ರಾಬ್ಲಮ್ಸ್ ಎಲ್ಲ ಬೇಡ. ದಿಸ್ ಇಸ್ ಟಾಕ್ಸಿಕ್ ಪರ್ಸನ್. ಓಕೆ, ಅದಕ್ಕೆ ಈ ಕಾರ್ಡ್ ಬಂದಿದೆ ಅಂತ ನಾನು ಇವತ್ತು ನೋಡ್ತಿದ್ದೀನಿ. ಸೊ ಯೂನಿವರ್ಸ್ ನಿಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಡ್ತಿದೆ, ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ನಿಮ್ಗೆ ಸೋಲ್ಮೇಟ್ ಬೇರೆನೆ ಒಬ್ರಿದ್ದಾರೆ ಅಂತ ನಾನು ಅನ್ಕೊಳ್ತಿದ್ದೀನಿ ಇಲ್ಲಿ. ಸೊ ಮೆಸೇಜ್ ಆಫ್ ಲವ್, ಇದರಿಂದ ಕೆಲವೊಂದು ಕಾರ್ಡ್ಸ್ ನ ನೋಡೋಣ ನಿಮ್ಗೆ ಏನು ಮೆಸೇಜ್ ಇದೆ ಅಂತ. ಕನ್ಫ್ಯೂಷನ್. ಸೊ ಡಿಸ್ಅಗ್ರಿಮೆಂಟ್ಸ್ ಅಂತ ಬಂದಿದೆ. ಅಂದ್ರೆ ಇಲ್ಲಿ ನೀವು ಥಿಂಕ್ ಮಾಡೋದೇ ಬೇರೆ, ಅವ್ರು ಥಿಂಕ್ ಮಾಡೋ ರೀತಿನೇ ಬೇರೆ. ಓಕೆನಾ? ನಿಮ್ಮ ಅಭಿಪ್ರಾಯಗಳೇ ಬೇರೆ ಇರುತ್ತೆ, ಅವರ ಟೇಸ್ಟ್ ಬೇರೆ ಇರುತ್ತೆ. ಓಕೆ. ಸೊ ನಿಮ್ಮ ಇಬ್ಬರಿಗೂ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಲೈಫಲ್ಲಿ, ಅದನ್ನ ಹೇಳ್ತಿದೆ ಇವತ್ತು ಯೂನಿವರ್ಸ್. ಓಕೆ. ಸೊ ಇಲ್ಲಿ ನೋಡಿ, ಸ್ಪೇಸ್ ಅಂತ ಬಂದಿದೆ. ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ಅಂತ ಬಂದಿದೆ. ಓಕೆನಾ? ಸೊ ಈ ಸ್ಪೇಸ್ ಏನಿದೆ, ವೇಟಿಂಗ್ ಲಿಸ್ಟ್ ಅಲ್ಲಿ ಏನಿದ್ದೀರಾ, ಅಥವಾ ನಿಮ್ಮ ಲವ್ ಸ್ಟೋರಿ ಕಂಟಿನ್ಯೂ ಆಗದೆ ಇರುವಂತದಕ್ಕೆ ತೊಂದರೆ ಏನಾಗ್ತಿದೆ, ಓಕೆನಾ, ಟೈಮ್ ಸಿಗ್ತಾ ಇಲ್ಲ, ಇದೆಲ್ಲ ನೀವು ಕನ್ಫ್ಯೂಷನ್ ಇಂದ ಹೊರಗಡೆ ಬರೋದಿಕ್ಕೆ. ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್ ಅಂತ ಅಂದ್ಬಿಟ್ಟು. ಓಕೆನಾ? ನಾನು ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಪ್ರೀತಿ ನಿಮ್ಗೆ ಕನ್ಫ್ಯೂಷನ್, ಓಕೆ, ನಿಮ್ಗೆ ಇದು ಸರಿ ಇರೋದಿಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿರೋರಿಗೆ ಡಿವೈನ್ ಮೆಸೇಜ್ ಅದೇ ಇದೆ ನಿಮ್ಗೆ. ಓಕೆನಾ? ನೀವು ಸ್ವಲ್ಪ ದಿನ ವೇಟ್ ಮಾಡಿ, ನಿಮ್ಮ ಸೋಲ್ಮೇಟ್ ನಿಮ್ಮನ್ನ ಹುಡುಕೊಂಡು ಬರ್ಬೋದು, ಅದನ್ನ ನೋಡ್ತಿದ್ದೀನಿ ಇಲ್ಲಿ. ಓಕೆ, ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ನೀವೇನಾದ್ರೂ ಈ ಸ್ಟೋರಿದಲ್ಲಿ ರಿಸ್ಕ್ ತಗೊಂಡ್ರೆ ಮತ್ತೆ ಬ್ರೇಕಪ್ ಆಗ್ಬೇಕಾಗಿರುತ್ತೆ. ಓಕೆ. ಸೊ ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಸೊ ಇದೊಂದು ಟ್ಯಾರೋಟ್ ಮೆಸೇಜ್ ಆಗಿರುತ್ತೆ, ಆಸ್ಟ್ರಾಲಜಿ ರೀತಿ ಅಲ್ಲ, ಇದು ಸ್ವಲ್ಪ ಭಿನ್ನವಾಗಿರುತ್ತೆ. ಓಕೆನಾ? ಆ ವ್ಯಕ್ತಿಯನ್ನ ನೀವು ಅಂದ್ರೆ ಒಪ್ಕೊಳ್ಳೋದ್ರಿಂದ ಅಥವಾ ನೀವು ಪ್ರೀತಿಸೋದ್ರಿಂದ ಏನಾಗ್ಬೋದು ಅಂತ ನಿಮ್ಗೆ ಇರುವಂತಹ ಇಲ್ಲಿ ಎನರ್ಜಿಸು ನಿಮ್ಗೆ ಇಲ್ಲಿ ಕನೆಕ್ಟ್ ಆಗಿರೋದನ್ನ ನಾನು ನೋಡ್ತಿದ್ದೀನಿ. ಇದು ಫ್ಯೂಚರ್ ಬಗ್ಗೆ ಹೇಳುತ್ತೆ, ಅಥವಾ ನಿಮ್ಗೆ ಆಲ್ರೆಡಿ ಓಕೆನಾ ಕನೆಕ್ಷನ್ ಇತ್ತು ಅಂದ್ರೆ ನಿಮ್ಮ ಲೈಫಲ್ಲಿ ಆಗಿರುವಂತದ್ರ ಬಗ್ಗೆ ಇದು ಹೇಳ್ತಿದೆ ಅಂತ. ಓಕೆನಾ? ಮೇಡ್ ಫಾರ್ ಈಚ್ ಅದರ್ ಅಲ್ಲ ನೀವು. ಓಕೆ. ಸೊ ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆನಾ? ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಪರ್ಸನಲ್ ಆಗಿ ಟ್ಯಾರೋಟ್ ಇಂದ ಗೈಡೆನ್ಸ್ ಬೇಕು ಅಂದ್ರೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಥ್ಯಾಂಕ್ ಯು. ಹಲೋ ಬಟರ್ಫ್ಲೈಸ್. ಸೊ ಯಾರು ದ ಸ್ಟಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಲವ್ ರಿಲೇಶನ್ಶಿಪ್ ಎನರ್ಜಿ ಹೇಗಿದೆ ಅಂತ ನೋಡೋಣ. ಸೊ ಈ ಕಾರ್ಡ್ ಬಗ್ಗೆ ಒಂದು ಸ್ಟೋರಿ ಇದೆ. ಒಬ್ರು ಪರ್ಸನಲ್ ಆಗಿ ಟ್ಯಾರೋಟ್ ಇಂದ ಗೈಡೆನ್ಸ್ ತಗೊಂಡಿದ್ರು. ಸೊ ಅವರ ಜಾಬ್ ಕೆರಿಯರ್ ಬಗ್ಗೆ ಆದ್ಮೇಲೆ ಲಾಸ್ಟ್ ಅಲ್ಲಿ ಮ್ಯಾರೇಜ್ ಬಗ್ಗೆ ಕೇಳ್ತಿದ್ರು. ಮ್ಯಾರೇಜ್ ಬಗ್ಗೆ ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬರ್ತಿತ್ತು. ಬಟ್ ಅವ್ರು ಇನ್ನೂ 22 ಏಜ್. ಓಕೆನಾ? ಸೊ ನಾನು ಹೇಳಿದೆ ಮ್ಯಾರೇಜ್ ಬಗ್ಗೆ ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬರ್ತಿದೆ, ನಿಮಗೆ ಗುರುಬಲ ತುಂಬಾ ಚೆನ್ನಾಗಿದೆ, ತುಂಬಾ ಬೇಗನೆ ನಿಮ್ಗೆ ಮದುವೆ ಎನರ್ಜಿ ಕನೆಕ್ಟ್ ಆಗೋ ರೀತಿ ಇದೆ ಅಂತ ಹೇಳಿದೆ. ಓಕೆ. ಸೊ ನಾನು ಟ್ಯಾರೋಟ್ ರೀಡ್ ಮಾಡಿದಾದ್ಮೇಲೆ ಒಂದು 2 ಮಂತ್ಸ್ಗೆ ಅವ್ರಿಗೆ ಡ್ರೀಮ್ ಅಲ್ಲಿ ಈ ಏಂಜಲ್ ಬಂದಿದ್ರಂತೆ. ಓಕೆನಾ? ಏಂಜಲ್ ಬಂದು
ಏನು ಮಾತಾಡಿಲ್ವಂತೆ. ಅವ್ರ ಮುಂದೆ ಹೀಗೆ ಮೂವ್ ಆನ್ ಆಗ್ತಿರೋ ರೀತಿ ಒಂದು ಪಿಕ್ಚರ್ ಕಾಣಿಸ್ತಂತೆ. ಸೊ ಅವರು ನನಗೆ ನೀವು ಕಳ್ಸಿದ್ರಲ್ಲ ಅಂತಂದ್ಬಿಟ್ಟು ಅವರು ಇದನ್ನ ಫೋಟೋ ಹಿಡ್ದಿದ್ರು. ಅದನ್ನ ಸೆಂಡ್ ಮಾಡಿದ್ರು. ಇವರು ನನಗೆ ಡ್ರೀಮಲ್ಲಿ ಬಂದಿದ್ರು ಅಂತ. ಸಮಥಿಂಗ್ ಗುಡ್ ನ್ಯೂಸ್ ಇದೆ ಅಂತ ಹೇಳ್ದೆ. ಸೊ ನಾನು ಮರ್ತು ಬಿಟ್ಟಿದ್ದೆ ಈ ಕಾರ್ಡ್ಸ್ ಎಲ್ಲ ಯಾವ್ದಕ್ಕೆ ಬಂದಿತ್ತು ಅಂತಂದ್ಬಿಟ್ಟು. ಅದು ಹೇಳ್ದ 1 ಮಂತ್‌ಗೆಲ್ಲ ಸಡನ್ ಆಗಿ ಮ್ಯಾರೇಜ್ ಆಗ್ಬಿಟ್ರು. ಓಕೆನಾ? ಒಂದು ಸಡನ್ ಟ್ವಿಸ್ಟ್ ಅಂತ ಹೇಳ್ತೀವಲ್ಲ, ಆ ರೀತಿ. ಆ ರೀತಿ ಯೂನಿವರ್ಸ್ ಬ್ಲೆಸ್ ಮಾಡುತ್ತೆ. ಓಕೆ. ಸೊ ನೋಡೋಣ ನಿಮ್ಗೆ ಯಾವ ರೀತಿ ಬ್ಲೆಸ್ ಮಾಡುತ್ತೆ ಯೂನಿವರ್ಸ್ ನೋಡೋಣವಾ? ಎಸ್. ನಿಮ್ಮ ಲವ್ ರಿಲೇಶನ್‌ಶಿಪ್ ಬಗ್ಗೆ ಯೂನಿವರ್ಸ್ ಇಂದ ಯಾವ ಮೆಸೇಜ್ ಇದೆ? ಸೊ ಇಲ್ಲಿ ದ ಲವರ್ ಕಾರ್ಡ್ ರಿವರ್ಸ್ ಬಂದಿದೆ. ವಾವ್! ಸೊ ಇಲ್ಲಿ ನೋಡಿ, ದ ಲವರ್ ಕಾರ್ಡ್ಸ್ ರಿವರ್ಸ್ ಬಂದಿದೆ ಇಲ್ಲಿ. ದ ವರ್ಲ್ಡ್ ಕಾರ್ಡ್ ರಿವರ್ಸ್ ಬಂದಿದೆ. ಓಕೆನಾ? ಸೊ ಇಲ್ಲಿ ನಾನು ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀನಂದ್ರೆ, ನಿಮ್ಗೆ ಮದ್ವೆ ಆಗೋ ಎನರ್ಜಿ ಅಥವಾ ಪರ್ಫೆಕ್ಟ್ ಮ್ಯಾಚ್ ಅನ್ನೋದು ಸಿಕ್ಕಿಲ್ಲ ಎಷ್ಟೋ ದಿನ. ಓಕೆನಾ? ಯಾಕೆ ಅಂದ್ರೆ ದ ವರ್ಲ್ಡ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆ. ಅಂದ್ರೆ ನೀವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಡಿವೈನ್ ಬ್ಲೆಸ್ಸಿಂಗ್ಸ್ ಇಲ್ಲ ನಿಮ್ಮ ಲವ್ ಸ್ಟೋರಿಯಲ್ಲಿ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆನಾ? ಸೊ ಇಲ್ಲಿ ಬಂದು ನೀವು ತುಂಬಾ ರಾಂಗ್ ಮ್ಯಾನಿಫೆಸ್ಟ್ ಮಾಡ್ತೀರಾ ನಿಮ್ಮ ಲವ್ ಸ್ಟೋರಿ ಬಗ್ಗೆ. ಈ ಜನ್ಮಕ್ಕೆ ಮದುವೆ ಆಗೋದಿಲ್ಲ ಅನ್ನೋ ಫೀಲಿಂಗ್ಸ್ ನಲ್ಲಿ ಇದ್ದೀರಾ. ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅನ್ನೋ ಫೀಲಿಂಗ್ಸ್ ಅಲ್ಲಿ ಇದ್ದೀರಾ. ಓಕೆನಾ? ಮದುವೆ ಆಗೋ ವ್ಯಕ್ತಿ ಬಗ್ಗೆ ತುಂಬಾ ನೆಗೆಟಿವ್ ಥಾಟ್ಸ್ ನ ಹೊಂದಿದ್ದೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ. ಸೊ ಇಲ್ಲಿ ಕನ್ಫ್ಯೂಷನ್. ಓಕೆನಾ? ಯಾರನ್ನ ಚೂಸ್ ಮಾಡೋದು? ಇನ್ನು ವೆಯ್ಟ್ ಮಾಡೋಣವಾ? ಪೇಷನ್ಸ್ ಇಂದ ವೆಯ್ಟ್ ಮಾಡೋಣವಾ? ಇವರೇ ಮತ್ತೆ ವಾಪಸ್ ಬರ್ತಾರಾ? ಆ ರೀತಿ. ಓಕೆನಾ? ಜಸ್ಟಿಸ್ ಅಂಡ್ 6 ಆಫ್ ಕಪ್ಸ್ ಬಂದಿದೆ. ಓಕೆ. ಸೊ ನಿಮ್ಗೆ ಒಂದು 11 ವೀಕ್ಸ್ ಅಲ್ಲಿ, ಓಕೆನಾ, ನಿಮ್ಗೆ ಕನ್ಫ್ಯೂಷನ್ಸ್ ಇಂದ ಹೊರಗಡೆ ಬರ್ತೀರಾ. ಸಮಾನತೆ ಸಿಗುತ್ತೆ ನಿಮ್ಗೆ. ಇಬ್ಬರ ಪ್ರೀತಿ ಅರ್ಥ ಆಗೋ ರೀತಿ ಒಂದು ಕನ್ವರ್ಷನ್ ನಡೆಯುತ್ತೆ ನಿಮ್ಮಲ್ಲಿ. ನಿಮ್ಮ ಲವ್ ರಿಲೇಶನ್ಶಿಪ್ಗೆ ಜಸ್ಟಿಸ್ ನ್ಯಾಯ ಸಿಗುತ್ತೆ. ಓಕೆ. ನಿಮ್ಮ ನೀವು ಏನು ಮಿಸ್ ಮಾಡ್ಕೊಳ್ತಿದ್ರು ಒಬ್ಬ ವ್ಯಕ್ತಿನ, ಅವರಿಂದಾನೇ ನಿಮ್ಮ ಪ್ರೀತಿ ಒಂದಾಗುತ್ತೆ ಅಂತ ನಾನು ನೋಡ್ತಿದ್ದೀನಿ. ಅಥವಾ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್. ಓಕೆ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇಂದ ನಿಮ್ಗೆ ಪ್ರಪೋಸಲ್ ಬರ್ಬೋದು. ಮಿಸ್ ಆಗಿರುವಂತಹ ಪ್ರೀತಿ ಮತ್ತೆ ನಿಮ್ಗೆ ಗೊತ್ತಿರೋರಿಂದಾನೇ ನಿಮ್ಗೆ ಇಲ್ಲಿ ಹೊಸ ವ್ಯಕ್ತಿ ಯಾವುದು ಕಾಣಿಸ್ತಾ ಇಲ್ಲ. ಹೊಸ ವ್ಯಕ್ತಿ ಅಲ್ಲ. ಓಕೆನಾ? ನಿಮ್ಮ ಗೊತ್ತಿರುವಂತಹ ವ್ಯಕ್ತಿನೇ ನಿಮ್ಮ ಪಾರ್ಟ್ನರ್ ಆಗ್ತಾರೆ ಅಂತ ಇವತ್ತಿಗೆ ಟ್ಯಾರೋಟ್ ಹೇಳ್ತಿದೆ. ಓಕೆನಾ? ಸೊ ನಿಮ್ಗೆ ಇರುವಂತಹ ಕನ್ಫ್ಯೂಷನ್ಸ್ ಅಂದ್ರೆ ನೀವು ಮೂವೀಸ್ ಅಲ್ಲಿ ನೋಡಿರ್ಬೋದು, ಹುಡುಗ ಹುಡುಗಿಗೆ ಚೀಟ್ ಮಾಡುವಂಥದ್ದು, ಬ್ರೇಕಪ್ ಲವ್ ಸ್ಟೋರಿಗಳು. ನೀವು ಅದಕ್ಕೆ ತುಂಬಾ ಅಟ್ರಾಕ್ಟ್ ಆಗಿದ್ದೀರಾ, ಅದನ್ನೇ ತುಂಬಾ ರಾಂಗ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ. ಓಕೆನಾ? ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಸೊ ನೋಡೋಣ ವ್ಯಾಲೆಂಟೈನ್ಸ್ ಡೇಗೆ ನಿಮ್ಗೆ ಯಾವ ಒಂದು ಮೆಸೇಜ್ ಇದೆ ಅಂತ ನೋಡೋಣ. ಸೊ ಎಸ್, ಇಲ್ಲೊಂದು ಮೆಸೇಜ್ ಬಂದಿದೆ. ಐ ಲವ್ ಯು ಫಾರ್ ಎವರ್ ಅಂತ ಬಂದಿದೆ. ಓಕೆನಾ? ನಿಮ್ಗೆ ಈಗ ನೀವು ಅನ್ಕೊಂಡಷ್ಟು ಹ್ಯಾಪಿಯಾಗಿ ನಿಮ್ಮ ಲವ್ ಸ್ಟೋರಿ ಇಲ್ಲದೆ ಇರ್ಬೋದು, ನಿಮ್ಮ ಪಾರ್ಟ್ನರ್ನ ಚೂಸ್ ಮಾಡೋದ್ರಲ್ಲಿ ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು. ಬಟ್ ಒಂದ್ಸಲ ನಿಮ್ಗೆ ನಿಮ್ಮ ಲವ್ಗೆ ಸರಿಯಾದಂತಹ ವ್ಯಕ್ತಿ ಸಿಕ್ಕಿದಾಗ, ಅಥವಾ ನಿಮ್ಗೆ ಇಷ್ಟು ದಿನ ವೇಟಿಂಗ್ ಅಲ್ಲಿ ಇಟ್ಟಿದಂತಹ ವ್ಯಕ್ತಿಯ ನಿಜವಾದ ಪ್ರೀತಿ ನಿಮ್ಗೆ ಅರ್ಥ ಆಗಿ ಐ ಲವ್ ಯು ಫಾರ್ ಎವರ್ ಅನ್ನುವಂತಹ ಮೆಸೇಜ್ ಬಂದಿದೆ ಇಲ್ಲಿ. ಓಕೆ. ಮತ್ತಷ್ಟು ಕಾರ್ಡ್ಸ್ ನೋಡೋಣ ಏನಿದಾವೆ ಅಂತ. ಸೊ ಇಲ್ಲಿ ಅನ್ಅಪ್ರಿಶಿಯೇಟೆಡ್ ಅಂತ ಬಂದಿದೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರೀತಿನೇ ಒಂದು. ಓಕೆನಾ? ನಿಮ್ಗೆ ಬೇಕಾಗಿರುವ ಪ್ರೀತಿನೇ ಒಂದು, ಬಟ್ ಅಲ್ಲಿ ಕೇರಿಂಗ್ ಇಲ್ಲ ನಿಮ್ಮ ಪ್ರೀತಿಯಲ್ಲಿ. ಓಕೆ. ಸೊ ನೀವು ಅನ್ಕೊಳ್ತಿರುವಂತಹ ಲವ್ ಸ್ಟೋರಿ ನಿಮ್ಮ ಲೈಫಲ್ಲಿ ನಡೀತಿಲ್ಲ ಅಂತ ಅಂದ್ಬಿಟ್ಟು. ಓಕೆ. ಸೊ ನಿಮ್ಮ ಲವ್ನ ನೀವೇ ಹೀಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಬರ್ತ್ಡೇಗೆ 12ಗೆ ವಿಶ್ ಮಾಡಬೇಕು. ಓಕೆನಾ? ಕೇಕ್ ಕಟ್ ಮಾಡಿಸ್ಬೇಕು. ಓಕೆ. ಲಾಂಗ್ ಡ್ರೈವ್ ಹೋಗಬೇಕು. ನಿಮ್ಮ ಸೆಲ್ಫ್ ಲವ್ನ ಹೀಲ್ ಮಾಡ್ಕೊಳ್ತೀರಾ ನೀವು ಅಂತ ಇಲ್ಲಿ ಕಾರ್ಡ್ಸ್ ಹೇಳ್ತಿದ್ದಾವೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ನಿಮ್ಗೆ ಗೊತ್ತಿರುವಂತಹ ವ್ಯಕ್ತಿಯಿಂದಾನೇ ನಿಮ್ಮ ಲವ್ ರಿಲೇಶನ್ಶಿಪ್ ಕಂಟಿನ್ಯೂ ಆಗುತ್ತೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆನಾ? ನಿಮ್ಮ ವೇಟಿಂಗ್ಗೆ, ನಿಮ್ಮ ಪೇಷನ್ಸ್ಗೆ ಸರಿಯಾದ ಸಮಾನತೆ ಸಿಗುತ್ತೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ನಿಮಗೆ ತುಂಬಾ ಆಪ್ಷನ್ಸ್ ಇದಾವೆ ಅಂತ ನೋಡ್ತಿದ್ದೀನಿ. ಕೆಲವೊಂದು ಕನ್ಫ್ಯೂಷನ್ಸ್ ನಂತರ ಯಾರು ನನ್ನ ಸೋಲ್ಮೇಟ್, ಯಾರು ನನ್ನ ಪಾರ್ಟ್ನರ್, ಯಾರನ್ನ ನಾನು ಮದುವೆ ಆಗೋದು, ನನಗೆ ಈ ಜನ್ಮಕ್ಕೆ ಮದುವೆ ಆಗುತ್ತಾ ಇಲ್ವಾ ಅನ್ನೋ ಕೆಲವೊಂದು ಕನ್ಫ್ಯೂಷನ್ಸ್ ನಂತರ, ಓಕೆನಾ, ದ ವರ್ಲ್ಡ್ ಕಾರ್ಡ್ ನಿಮ್ಗೆ ಇರುವಂತಹ ಪ್ರೀತಿಯಲ್ಲಿ ಇರುವಂತಹ ಫ್ರೀಡಮ್ಸ್ ನ ಕಂಟ್ರೋಲ್ಸ್ ಇದಾವೆ. ನಿಮ್ಮ ಪ್ರೀತಿ ಮಾಡ್ಬೇಕಂದ್ರೆ ನೀವು ಆ ಲಿಮಿಟಿಂಗ್ ಬಿಲೀವ್ಸ್ ನ ಹೊರಗಡೆ ಬಂದು, ಓಕೆನಾ, ಓಕೆ, ಸೊ ನೆಗೆಟಿವ್ ಥಾಟ್ಸ್ ಇಂದ ಹೊರಗಡೆ ಬಂದು ನಿಮ್ದೊಂದು ಸ್ಟಾರ್ ಲೈಫ್ ಆಗುತ್ತೆ ಇಲ್ಲಿ. ಓಕೆನಾ? ಸೊ ನಿಮ್ಮ ಲವ್ ಲೈಫ್ ಹೀಲ್ ಆಗುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಮ ಪ್ರೀತಿ ಹೇಗಿರುತ್ತೆ ಅಂದ್ರೆ ಐ ಲವ್ ಯು ಫಾರ್ ಎವರ್ ಅನ್ನೋ ರೀತಿ ಇರುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಓಕೆ. ಸೊ ತುಂಬಾ ಡಿಫ್ರೆಂಟ್ ಇದೆ 2 ರೀಡಿಂಗ್ಸ್ ಇಂದ ಇದು, ಅಲ್ವಾ?
ಟೂ ರೀಡಿಂಗ್ಸ್ಗೆ ಹೋಲಿಸಿದ್ರೆ ಈ ರೀಡಿಂಗ್ ತುಂಬ ಡಿಫ್ರೆಂಟ್ ಆಗಿದೆ. ಎಸ್. ಸೊ ನಿಮಗೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಇಂಟ್ರೆಸ್ಟ್ ಆಗಿ ನೋಡ್ತಿದ್ರೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಓಕೆನಾ? ಸೊ ನಿಮಗೆ ಪರ್ಸನಲ್ ಆಗಿ ಗೈಡೆನ್ಸ್ ಬೇಕಿತ್ತು ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.